ವಿಭಿನ್ನವಾಗಿ ಗಣೇಶನನ್ನ ಪ್ರತಿಷ್ಠಾಪಿಸುತ್ತಾ ಬಂದಿರುವ ಬಾಗಲಕೋಟೆ ಜಿಲ್ಲೆಯ ಇಲ್ಕಲಿನ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ಈ ಬಾರಿಯೂ ವಿಶಿಷ್ಟ ಗಣೇಶ ಕಲಾ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಳೆದ 33 ವರ್ಷಗಳಿಂದ ಕಸದಿಂದ ರಸ ಎಂಬಂತೆ ನಿರುಪಯುಕ್ತ ವಸ್ತುಗಳಿಂದ ಸಮಾಜಕ್ಕೆ ಸಂದೇಶ ನೀಡಿರುವ ಗಣೇಶನನ್ನ ನಿರ್ಮಿಸುತ್ತಾ ಬಂದಿರುವ ಈ ಕಲಾಶಾಲೆ ಈ ಬಾರಿ 7 ಅಡಿ ಎತ್ತರದ ಪೈಪಿನ ಗಣೇಶ ನಿರ್ಮಿಸಿದ್ದಾರೆ. ಆಚಾರ್ಯ ಡಾಕ್ಟರ್ ಬಸವರಾಜ ಕವಿಮಠ, ಉಪನ್ಯಾಸಕರಾದಂತಹ ಎಂಬಿ ಪಡಿಗೇರ್ ನೂರಾರು ನಿರುಪಯುಕ್ತ ಪೈಪ್ಗಳನ್ನು ಈ ಕಲಾಶಾಲೆಯ ವಿದ್ಯಾರ್ಥಿಗಳು ಹುಡುಕಿ ತಂದು ಸುಮಾರು 1 ವಾರಗಳ ಕಾಲ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಗಲು ರಾತ್ರಿ ಕೆಲಸ ನಿರ್ವಹಿಸಿ ಈ ಗಣೇಶ ಕಲಾ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಈ ವರ್ಷ ನಾವು ಒಂದು ಕಡೆ ನೀರು ಅತಿಯಾಗಿ ಜನರನ್ನು ಬಲಿ ತಗೊಳ್ತಾ ಇದ್ದರೆ, ಇನ್ನೊಂದು ಕಡೆ ಹಾಹಾಕಾರ ನೀರಿಗಾಗಿ. ಆ ಕಾರಣಕ್ಕಾಗಿ ಪ್ರತಿ ವರ್ಷದಂತೆ ಈ ಸಲವೂ ಕೂಡ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಅಥವಾ ಜಗತ್ತಿಗೆ ಒಂದು ಸಂದೇಶವನ್ನು ನೀಡುವುದಕ್ಕೋಸ್ಕರ ನೀರಿನ ಪೈಪ್ಗಳ ಮೂಲಕ ನಾವು ಇವತ್ತು ಗಣೇಶನನ್ನು ಸೃಷ್ಟಿ ಮಾಡಿದ್ದೇವೆ. ಪ್ರತಿ ವರ್ಷ ಒಂದೊಂದು ಸಮಾಜದ ಉನ್ನತ ಸ್ಥಾನದಲ್ಲಿ ಇರುವಂಥವರಿಗೂ ಕೂಡ ಈ ಬಗ್ಗೆ ತಿಳುವಳಿಕೆಗಳು ಇರಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ನಮ್ಮ ಕಾಲೇಜು ವತಿಯಿಂದ ಪ್ರತಿ ವರ್ಷ ಒಂದು ವಿಶಿಷ್ಟವಾದಂಥ ಗಣಪತಿಯನ್ನು ನಾವು ಸೃಷ್ಟಿ ಮಾಡ್ತಾ ಬಂದಿದ್ದೇವೆ. ಅದು ಹೇಗಿರ್ತದೆ ಅಂತಂದರೆ, ಅತ್ಯಂತ ನಿರುಪಯುಕ್ತವಾದಂಥ ವಸ್ತುಗಳಿಂದ ಈ ಗಣೇಶನ ಮೂರ್ತಿಯನ್ನು ರಚಿಸಲಾಗ್ತದೆ. ಸುಮಾರು 20 ಜನ ವಿದ್ಯಾರ್ಥಿಗಳು ಈ ಬಿಸಾಕಿರುವಂಥ, ಅಂದರೆ ಉಪಯೋಗಿಸಿ ಒಗೆದಂತಹ ಪೈಪುಗಳನ್ನು ಸಂಗ್ರಹಿಸಿ ಅದರಿಂದ ಈ ಗಣೇಶನನ್ನು ಸೃಷ್ಟಿ ಮಾಡಿದ್ದಾರೆ. ಇದರ ಮುಖಾಂತರ ಒಂದು ಸಂದೇಶವನ್ನು ಕೊಡೋದಕ್ಕೆ ನಾವು ನೇರವಾಗಿ ಜನರ ಬಳಿ ಈ ಕಲಾಕೃತಿಯನ್ನು, ಒಂದು ಧಾರ್ಮಿಕ ಸಂದರ್ಭವನ್ನು ಒಂದು ಕಲಾಕೃತಿಯನ್ನಾಗಿ ನಿರ್ಮಾಣ ಮಾಡಿ ನೋಡೋಕೆ ಬರುವಂಥ ಜನರಿಗೆ ಈ ವಿಷಯವನ್ನು ತಿಳಿಸೋದರ ಮೂಲಕ ನೀರನ್ನು ಮಿತವಾಗಿ ಬಳಸಿರಿ, ನೀರಿಗಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥ ಇವತ್ತಿನ ಪ್ರಪಂಚದಲ್ಲಿ ನೀರು ತುಂಬ ಅತಿ ಮಹತ್ವದ ವಿಚಾರ ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ, ನೀರಿಗಾಗಿಯೇ ಈ ಗಣೇಶನನ್ನು ನಾವು ಸಾಮಾಜಿಕವಾಗಿ ಈ ಸಂದರ್ಭವನ್ನು ಒಂದು ಕಲಾಕೃತಿಯನ್ನು ರಚನೆ ಮಾಡೋದರ ಮೂಲಕ ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಈ ಸಂದರ್ಭದ ಶುಭಾಶಯಗಳು. ಮತ್ತು ನೀರನ್ನು ಮಿತವಾಗಿ ಬಳಸಿ ತಮಗೆಲ್ಲ ಶುಭವಾಗಲಿ. ವಂದನೆಗಳು. ಇದೇ ನನ್ನ ಫಸ್ಟ್ ಇಯರ್, ಅಂದರೆ ನಾನು ಇಲ್ಲೇ ಕಲಿಯೋಕೆ ಬಂದಿದ್ದು ಇದೇ ನನ್ನ ಫಸ್ಟ್ ವರ್ಷ. ಅಂದರೆ ನಾನು ಬಂದಿದ್ದು ಸೋಲಾಪುರ್ಲಿಂತ. ನನಗೆ ಒಬ್ಬ ಸರ್ ಪರಿಚಯ ಇದ್ದರು. ಅವ್ರಂದ್ರೆ ಇಲ್ಲಿ ಕರ್ನಾಟಕದಾಗ ನಿಮ್ಮ ಊರ ಹತ್ತಿರನೇ ಒಂದು ಹತ್ತಿರ ಊರದಲ್ಲಿ ಇಲ್ಲೇ ಗವಿಮಠ ಸರ್ ಅಂತ ಅದರ ಭಾರಿ ಕಲಿಸ್ತಾರೆ. ಅವ್ರ ಕಡೆ ಡಿಗ್ರಿ ಐತೆ, ಅಲ್ಲಿ ಹೋಗಂತಂದ್ರೆ. ಆಮೇಲೆ ಇಲ್ಲಿ ಬಂದು ಕ್ರಿಯೇಟಿವ್ ನಾವು ಈ ವರ್ಷ ಮಾಡಿದ್ವಿ. ಇದು ಗಣಪನ ನೋಡಿ ನಾವು ಒಂಥರ ಖುಷಿಯಾಗಿಬಿಟ್ಟೆ. ಈ ಥರ ಕ್ರಿಯೇಟಿವ್ ಮಾಡೋಕೆ ನನಗೆ ಹೇಗೆ ಸಿಕ್ತಲ್ಲ ಅಂತಂತಂದು. ಇದನ್ನು ತರಬೇಕಾದ್ರೆ ನಾವು ಪೈಪ್ ಮೊಡ್ಕಾಗಳನ್ನು ತರಬೇಕಾದ್ರೆ ಮೊಡ್ಕಾದಾಗ ಹೋಗಿ 2-3 ತವಲ್ಲಿ ಹೋಗಿ ತೊಗೊಂಬಂದೇವ್ರಿ. ಮನೆಗೆ ಹೋಗಿ ತಿರುಗಾಡಿ ಅವ್ರ ಕಡೆ ಪೈಪ್ ಅದಾವೇನೋ, ನಿಮ್ಮ ಕಡೆ ವೇಸ್ಟ್ ಆಗಿ ಏನರ ನೀರು ಸೋರು ಪೈಪ್ ಇದ್ರೆ ಕೊಟ್ಟು ಬಿಡ್ರಿ ನಮಗೆ, ನಾವು ಅದನ್ನು ಯೂಸ್ ಮಾಡ್ತೀವಿ, ಗಣಪನ ರೆಡಿ ಮಾಡ್ತೀವಿ ಅಂತ ಕರ್ಕೊಂತಾರೆ. ಯಾರು ಇಲ್ಲ ಅಂದಿಲ್ಲ ನಮಗೆ. ಗಣಪನ ಮಾಡ್ತೀರಾ ತಗೋರಿ ನಮ್ಮ ಕಡೆಯಿಂದ, ಮತ್ತು ಇನ್ನೊಂದು ಸ್ವಲ್ಪ ಏನರ ಕಾಣಿಕೆಗಳನ್ನ ಅವ್ರು ಕೊಡ್ತೀವಿ ಅಂದ್ರೆ ನಾವು ಕಣಿಕೆಗಳು ಕೊಟ್ಟು ಬ್ಯಾಡ್ರಿ, ಅದನ್ನಾದ್ರೆ ನೀವು ಒಂದು ಪೈಪ್ ಕೊಟ್ಬಿಡ್ರಿ ನಮಗೆ ಸಾಕಂತಂದ್ರಿ. ಅಷ್ಟೇ ನಾವು ತೊಗೊಂಬಂದು ಇಷ್ಟೆಲ್ಲ ರೆಡಿ ಮಾಡೀವಿ. ನಮಗೆ ಮಾರ್ಗದರ್ಶನ ನೀಡೋರು ಗವಿಮಠ ಸರು, ಬಡಿಗೇರ್ ಸರು. ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಅಷ್ಟೇ ಏನು ತಪ್ಪಿದ್ರೂ ನಮಗೆ ಒಟ್ಟು ಹಿಂಗೆ ಬೈದಿಲ್ಲ, ಏನಿಲ್ಲ, ನಿಧಾನವಾಗಿ ಅದು ಹಂಗಲ್ಲ ಹಿಂಗೆ ಅಂತಂದು ಎಲ್ಲ ಸಮಾಧಾನವಾಗಿ ಹೇಳಿ ಇಷ್ಟು ದೊಡ್ಡ ಪ್ರತಿಭೆಯನ್ನು ನಿಂದಿರಿಸಿ ನಾವು ಮುಂದಿನ ವರ್ಷನೂ ಹಿಂಗೆ ಮಾಡ್ಕೊತ ಇರ್ತೇವೆ ಅಂತ ಹೇಳಿ ಧನ್ಯವಾದಗಳು. ಡಿಗ್ರಿ ಫಸ್ಟ್ ಸೆಮ್ ಓದ್ತಾ ಇದ್ದೀನಿ. ನಾವು ಈ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಿಶಿಷ್ಟವಾದ ಗಣಪತಿಯನ್ನು ತಯಾರಿಸಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ನಾವು ಪ್ಲಾಸ್ಟಿಕ್ ಬಾಟಲ್, ವಾದ ವರ್ಷ ಫಸ್ಟ್ನೇ ವರ್ಷ ನಾನು ಫೌಂಡೇಶನ್ ಬಂದಾಗ ಪ್ಲಾಸ್ಟಿಕ್ ಬಾಟಲಿಂದ ಮಾಡಿದ್ವಿ, ಬಿಸ್ಲೇರಿ ಬಾಟಲ್ ಅಂತಂದು ಗಣಪತಿ ಮಾಡಿದ್ವಿ. 2ನೇ ವರ್ಷ ಆಟಿಕೆ ಸಾಮಾನಿಂದ ಆಟಿಕೆ ಗಣಪತಿ ಅಂತ ಮಾಡಿದ್ವಿ. ಈ ವರ್ಷ ಪೈಪಿನ ಗಣೇಶ ಮಾಡಿದ್ದೀವಿ. ಅದನ್ನ ಸರ್ ಪೈಪ್ ಅಣ್ಣರೆಲ್ಲರೂ ಪೈಪ್ ತಗೊಂಬಂದ್ರಿ. ಮತ್ತು ಒಳ್ಳೆ ಗವಿಮಠ ಸರ್ ಹಿಂಗೆ ಮಾಡಬೇಕು, ಈ ಥರ
ಮುಖ ಈ ಥರ ಜೋಡಿಸ್ಬೇಕು, ಕೈ ಕಾಲು ಈ ಥರ ಮಾಡ್ರಿ ಅಂತ ಹೇಳಿದ್ರು. ಬಡಗೇರ್ ಸರ್ ಅಂತೆ ಕಾಲು ಶೇಪು, ಕೈ ಶೇಪು, ಒಟ್ಟು ಇದಾಗೈತಿ, ಸೊಟ್ಟಾಗೈತಿ, ಸೀದಾ ಇದ್ದಲ್ಲೆಲ್ಲ ಗವಿಮಠ್ ಸರ್ ಮತ್ತೊಳ್ಳೆ ಬಡಗೇರ್ ಸರ್ ಎಲ್ಲ ಕರೆಕ್ಟಾಗಿ ಹೇಳಿದ್ರಿ. ನಾವೆಲ್ಲರೂ ಅಣ್ಣರಾತು ಅಕ್ಕರಾತು ಪ್ರತಿಯೊಬ್ಬರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.